ಆತ್ಮೀಯ ಭಗವದ್ಭಕ್ತರೇ, ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರಿಂದ ಪ್ರತಿಷ್ಠೆಗೊಂಡ ಶ್ರೀ ಮಧ್ವಾಚಾರ್ಯರ ಪ್ರತಿಮೆಯ ಹಿನ್ನೆಲೆ ಬಲ್ಲಿರ 5 ಶತಮಾನಗಳ ಪೂರ್ವದಲ್ಲಿ ಉಡುಪಿ ಶ್ರೀ ಅನಂತೇಶ್ವರ ದೇವಾಲಯದಲ್ಲಿರುವ ಶ್ರೀ ಮಧ್ವಾಚಾರ್ಯರ ಸನ್ನಿಧಾನಕ್ಕೆ ನಿತ್ಯ ಪೂಜೆ ಸಲ್ಲಿಸಲು ತೆರಳುತ್ತಿದ್ದ ಉಡುಪಿಯ ಅಷ್ಟಮಠದ ಯತಿಗಳಿಗೆ ದೇವಾಲಯದ ಮುಂಭಾಗದಲ್ಲಿ ಅನೇಕ ಅಡೆತಡೆಗಳು, ತೊಂದರೆಗಳು ಆರಂಭವಾದವು. ಈ ಸಮಸ್ಯೆಯು ಶ್ರೀ ವಾದಿರಾಜರ ಗಮನಕ್ಕೆ ಬಂದಿತು. ಶ್ರೀ ವಾದಿರಾಜ ಗುರು ಸಾರ್ವಭೌಮರು ದೂರದೃಷ್ಟಿಯ ಚಿಂತನೆ ನಡೆಸಿ ಸಲಕ್ಷಣ ಸಹಿತವಾದ ಸಾಲಿಗ್ರಾಮ ಶಿಲೆಯ ಶ್ರೀ ಮಧ್ವಾಚಾರ್ಯರ ಪ್ರತಿಮೆಯನ್ನು ಕೃಷ್ಣ ಮಠದಲ್ಲಿ ಪ್ರತಿಷ್ಠಾಪಿಸಲು ನಿರ್ಧರಿಸಿದರು. ಕೃಷ್ಣ ದೇವರ ಗರ್ಭಗುಡಿಯ ದ್ವಾರದ ಹೊಸ್ತಿಲ ಪಕ್ಕದಲ್ಲೇ ಆಚಾರ್ಯ ಮಧ್ವರ ದಿವ್ಯ ಪ್ರತಿಮೆಯು ಪ್ರತಿಷ್ಠಾಪನೆಗೊಂಡಿತು. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಶ್ರೀ ಮಧ್ವಾಚಾರ್ಯರ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಆರಂಭವಾಯಿತು. ಅಂತೆಯೇ ಶ್ರೀ ಅನಂತೇಶ್ವರ ದೇವಾಲಯದಲ್ಲಿ ಮಠದ ಯತಿಗಳಿಗೆ ನಡೆಯುತ್ತಿದ್ದ ಎಲ್ಲಾ ಸಮಸ್ಯೆಗಳು ಶ್ರೀ ವಾದಿರಾಜರ ದಿವ್ಯ ಶಕ್ತಿಯಿಂದ ದೂರ ಸರಿದ ಕಾರಣ ಶ್ರೀ ಅನಂತೇಶ್ವರದಲ್ಲಿರುವ ಶ್ರೀ ಮಧ್ವಾಚಾರ್ಯರ ಸನ್ನಿಧಾನಕ್ಕೂ ಈ ಹಿಂದಿನಂತೆಯೇ ಆರಾಧನೆಯು, ಪೂಜೆ ಎಲ್ಲವೂ ಮುಂದುವರಿಯಿತು. ಆತ್ಮೀಯರೇ, ಬನ್ನಿ ಉಡುಪಿಯಲ್ಲಿ ಕೃಷ್ಣ ಪ್ರತಿಷ್ಠೆ ನಡೆಸಿ ತತ್ವವಾದದ ಕಂಪನ್ನು ವಿಶ್ವಕ್ಕೆ ಹರಿಸಿದ ಜಗದ್ಗುರು ಶ್ರೀ ಮಧ್ವಾಚಾರ್ಯರನ್ನು ದರ್ಶಿಸಿ ಆಚಾರ್ಯರ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.